ದುರ್ಗಾ ಮಾತೆಗೆ ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ, ವೆಲ್ಕಮ್ ಗಾಯ್ಸ್. ನಾನಿವಾಗ ನನ್ನ ಗಾಡಿನ ಎತ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಮನೆಯಿಂದ ಬರ್ತಾ ವಿಡಿಯೋ ಮಾಡೋದನ್ನೇ ಮರ್ತುಬಿಟ್ಟೆ. ಅದಕ್ಕೆ ಇಲ್ಲೇ ಒಂದು ಕಡೆ ಗಾಡಿನ ಸೈಡ್ಗೆ ಹಾಕಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಮಳೆ ಬರೋ ಥರ ಬೇರೆ ಆಗ್ಬಿಟ್ಟೈತೆ. ಇವತ್ತು ಆಷಾಢ ಶುಕ್ರವಾರ, ಇವತ್ತಿಂದ ಸ್ಟಾರ್ಟು. ಇನ್ನು 4 ವಾರ ಇರುತ್ತೆ ಆಷಾಢ ಶುಕ್ರವಾರ. ಇವತ್ತು ಆಲ್ರೆಡಿ ಫುಲ್ಲು ರಶ್ ಆಗೈತೆ ದೇವಸ್ಥಾನದಲ್ಲಿ. ಇವಾಗ ನಾನು ಹೋಗ್ತಾ ಇದ್ದೀನಿ. ನೋಡುವ, ಒಳಗಂತೂ ಹೋಗೋಕ್ಕಾಗಲ್ಲ, ಯಾಕಂದರೆ ಆಲ್ರೆಡಿ ತುಂಬ ರಶ್ ಐತೆ. ನಾನು ರೀಲ್ಸ್ಗಳಲ್ಲೆಲ್ಲ ನೋಡಿದೆ, ಫುಲ್ಲು ರಶ್ ಐತೆ. ಅದಕ್ಕೆ ಒಳಗೆ ಹೋಗೋದೇನು ಬೇಡ ಅಂತ ಅಂದ್ಕೊಂಡಿದ್ದೀನಿ. ನೋಡೋದ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಒಳಗೆ ಹೋಗೋದೋ ಬೇಡವೋ, ಇಲ್ಲ ಈಚೆಗಡೆ ಕೈ ಮುಕ್ಕೊಂಡು ದೇವರೇ ಕಾಪಾಡಪ್ಪ ಅಂದ್ಕೊಂಡು ಬರ್ತಾ ಇರೋದೆ. ಇನ್ನೂ ಒಂದು 3 ವೀಕ್ ಐತೆ. ಇದು ಫಸ್ಟ್ ವೀಕು, ಇದಾದಮೇಲೆ ಇನ್ನೂ 3 ವೀಕ್ ಇರ್ತದೆ. ಅವಾಗ ಯಾವ್ದಾರ ಮಧ್ಯದಲ್ಲಿ ಹೋದ್ರೆ ಆಯಿತು ಆ ವೀಕು ಅಂದ್ಕೊಂಡಿದ್ದೀನಿ. ಇವಾಗ ಹೋಗಿ ನೋಡ್ಕೊಂಡು ಸುತ್ತಮುತ್ತ ನೋಡ್ಕೊಂಡು ಯಾವ ರೀತಿ ಸಿಸ್ಟಮ್ ಮಾಡವ್ರೆ, ಲೈನ್ಸ್ಗಳ ಹೆಂಗೈತೆ, ಜನ ಎಷ್ಟು ಬಂದವ್ರೆ ಎಲ್ಲ ನೋಡ್ಕೊಂಡು ಒಂದು ರೌಂಡ್ ಹಾಕ್ಕೊಂಡು ಬರೋದ ಅಂತ ಹೋಗ್ತಾಯಿದ್ದೀನಿ. ಮನೇಲಿದ್ನಲ್ಲ, ಅದಕ್ಕೇ ಹೋಗೋದ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ನೋಡುವ ಗಾಯ್ಸ್, ನಾನಿವಾಗ ಗಾಡಿನ ಓಡಿಸ್ಬೇಕು. ನಾನು ನಿಮಗೆ ಇನ್ನು ಡೈರೆಕ್ಟು ಎಲಿಪ್ಯಾಡ್ ಹತ್ರ ಸಿಗ್ತೀನಿ. ಯಾಕಂದರೆ ಗಾಡಿನ ತಗೊಂಡು ಚಾಮುಂಡಿ ಬೆಟ್ಟದ ಮೇಲೆ ಹೋಗೋಂಗಿಲ್ಲ. ಯಾಕಂದರೆ ನಿಮಗೆ ಗೊತ್ತು, ಶುಕ್ರವಾರ, ಶನಿವಾರ, ಭಾನುವಾರ 3 ದಿವಸ ಗಾಡಿ ಅಲೋ ಇರೋಲ್ಲ ಬೆಟ್ಟದ ಮೇಲೆ. ಅದು ಈಗ ಆಚರಣೆ ಟೈಮಲ್ಲಿ ಬಿಟ್ಟರೆ ನಾರ್ಮಲ್ ಡೇಸಲ್ಲಿ ಇರ್ತದೆ. ಇನ್ನು ಸೋಮವಾರ, ಮಂಗಳವಾರ, ಬುಧವಾರ ಅಲೋ ಇರ್ಬೋದೇನೋ ಗಾಡಿ, ಅಷ್ಟೊಂದು ನನಗೆ ಗೊತ್ತಿಲ್ಲ ಐಡಿಯಾ. ಒಟ್ಟಿನಲ್ಲಿ ಶುಕ್ರವಾರ, ಶನಿವಾರ, ಭಾನುವಾರ ಗಾಡಿ ಅಲೋ ಇಲ್ಲ ಬೆಟ್ಟದ ಮೇಲೆ. ಈಗ ನಾನು ಸೀದಾ ಗಾಡಿನ ತಗೋಗಿ ಎಲಿಪ್ಯಾಡ್ ಹತ್ರ ನಿಲ್ಲಿಸಿ ಎಲಿಪ್ಯಾಡಿಂದ ಬಸ್ಸಲ್ಲಿ ಹೋಗಬೇಕು. ಅದಕ್ಕೇ ಇನ್ನು ಗಾಡಿ ಓಡಿಸ್ತಾ ವೀಡಿಯೋ ಮಾಡೋಕ್ಕಾಗಲ್ಲ. ಅದಕ್ಕೇ ಇಲ್ಲಿಂದ ಗಾಡಿನ ಎತ್ಕೊಂಡು ಸೀದಾ ಎಲಿಪ್ಯಾಡ್ ಹತ್ರ ಹೋಗ್ತಾ ಇರೋದೆ ಗಾಯ್ಸ್. ಟೈಮ್ ಆಲ್ರೆಡಿ 3:30-4 ಗಂಟೆ ಏನೋ ಆಗೈತೆ. ಟೈಮು ಸರಿಯಾಗಿ ನೋಡಿಲ್ಲ, ಮಳೆ ಬರೋ ಥರ ಬೇರೆ ಆಗೈತೆ. ಇವಾಗ ನಾನು ಗಾಡಿನ ಎತ್ಕೊಂಡು ಹೋಗ್ತಾ ಇರೋದೆ ಇಲ್ಲಿಂದ. ಈಗ ಗಾಯ್ಸ್, ನಾನು ನಿಮಗೆ ಇನ್ನು ಎಲಿಪ್ಯಾಡ್ ಹತ್ರ ಸಿಗ್ತೀನಿ. ಗಾಡಿ ಓಡ್ಸೋಕ್ಕಾಗಲ್ಲ ವೀಡಿಯೋ ಮಾಡ್ತಾ, ಅದಕ್ಕೇ. ಸೊ ಗಾಯ್ಸ್, ನಾನಿವಾಗಿದ್ದೀನಿ ಎಲಿಪ್ಯಾಡ್ ಹತ್ರ. ನನ್ನ ಗಾಡಿನ ತಂದು ಇಲ್ಲೇ ನಿಲ್ಲಿಸಿದ್ದೀನಿ. ಅಲ್ಲ ನಿಂತೈತೆ ನೋಡಿ NS ಗಾಡಿ. ಇಲ್ಲೇನು ಅಷ್ಟೊಂದು ರಶ್ ಇಲ್ಲ ಬಸ್ಗೆ. ನೋಡಬೇಕು, ಇದು 2000 ಟಿಕೆಟ್ ಅಂತೆ. ಇದು ಎಲ್ಲಿ ಅಂದರೆ ಲಲಿತ್ ಮಾಲ್ ಎದುರುಗಡೆನೆ ಗಾಯ್ಸ್. ಅಲ್ಲೇ ಲಲಿತ್ ಮಾಲ್ ಕಾಣಿಸ್ತಾ ಇದೆ, ಅದು ಎದುರುಗಡೆನೆ ಇರೋದು ಪಾರ್ಕಿಂಗು. ಸೊ ಎಲ್ಲರೂ ಗಾಡಿ, ಕಾರು ಏನೇ ಇದ್ರು, ಈ ಕಡೆ ನೋಡಿ ಕಾರ್ ನಿಂತೈತೆ, ಈ ಕಡೆ ಗಾಡಿಗಳು ಇಲ್ಲಿ ನಿಲ್ಲಿಸಿ, ಆ ಕಡೆ ಬಸ್ ಐತೆ. ಬಸ್ಸಲ್ಲಿ ಹತ್ಕೊಂಡು ಹೋಗ್ಬೇಕು ಮೇಲಕ್ಕೆ. ಈಗ ನಾನು ಹೋಗೋದೇನೆ. ಇದು 2000 ಟಿಕೆಟ್ ಅಂತೆ. ಹೊಸ್ದಾಗಿ ಮಾಡೋರೆ ಈ ವರ್ಷದಿಂದ. ಡೈರೆಕ್ಟು ಇಲ್ಲಿಂದನೇ ಕರ್ಕೊಂಡೋಗಿ ಡೈರೆಕ್ಟು ದೇವಸ್ಥಾನದೊಳಗೆ ಕರ್ಕೊಂಡೋಗ್ತಾರಂತೆ. ಅಷ್ಟೊಂದು ಗೊತ್ತಿಲ್ಲ. 2000 ಟಿಕೆಟ್ ಅಂತ ಹೊಸ್ದಾಗಿ ಮಾಡೋರೆ, ಇದೇ ಫಸ್ಟ್ ವರ್ಷ. ನೋಡಬೇಕು. ಇವಾಗ ನಾನು ಒಳಗಡೆ ಇಲ್ಲಿ ಬಸ್ ಹತ್ತಕ್ಕೆ ಹೋಗಬೇಕು. ಯಾವ ಕಡೆ ಹೋಗೋದು ಏನು ಅಂತ ಗೊತ್ತಿಲ್ಲ. ಅಷ್ಟೇನು ಜನ ಇಲ್ಲ ಲೈನಲ್ಲೆಲ್ಲ, ಪರವಾಗಿಲ್ಲ. ಇಲ್ಲಿ ಜನ ಇಲ್ಲ, ಮೇಲ್ಗಡೆ ಎಷ್ಟು ಜನ ಅವರ ಏನೋ ಗೊತ್ತಿಲ್ಲ ಇನ್ನೂ. ನೋಡುವ, ಹೋಗಿ ಗಾಯ್ಸ್ ಎಲ್ಲರೂ ಗಾಡಿನ ಇಲ್ಲೇ ತಂದು ನಿಲ್ಲಿಸಿ ಹೋಗಿ ಇಲ್ಲೇ ಹಾಕೋರು ನೋಡಿ. 2000 ರೂಪಾಯಿ ಬೋರ್ಡು, 2000 ರೂಪಾಯಿ ದರ ಬಸ್ಸು ಪಾಸು. ಆ ಕಡೆ 300 ರೂಪಾಯಿ, ಆ ಕಡೆ ಉಚಿತ. 3 ಲೈನ್ ಇಲ್ಲೇ ಐತೆ. ಈಗ ಸೀದಾ ನಾವು ಹೋಗ್ತಾ ಇರೋದೆ ಗಾಯ್ಸ್. ಹೋಗುವ ಬನ್ನಿ ಲೈನಲ್ಲಿ. ಇದು ಉಚಿತ ಅಂದರೆ ಉಚಿತ ಜನ. ಇದು 300 ರೂಪಾಯಿ ಲೈನು, ಆ ಕಡೆದು 2000 ರೂಪಾಯಿ ಲೈನು. ಇವಾಗ ಹೋಗ್ತಾ ಇದ್ದೀವಿ ಗಾಯ್ಸ್. ಎಲ್ಲ ಬಸ್ ನೋಡಿ ಅಲ್ಲೇ ರೆಡಿಯಾಗಿ ನಿಂತೈತೆ. ಲೈನಲ್ಲಿ ಏನು ಜನ ಇಲ್ಲ. ಇವಾಗ ಹೋಗ್ತಾ ಇದೆ. ಇಲ್ಲೇ ಐತೆ ನೋಡಿ ಕೌಂಟ್ರುಗಳು. ಇದು 300 ರೂಪಾಯಿ, ಆ ಕಡೆ 2000 ರೂಪಾಯಿ ಕೌಂಟ್ರು. ನೋಡುವ, ನಮ್ಮದು ಈ ಕಡೆ ಕೌಂಟ್ರು, ಉಚಿತ ಕೌಂಟ್ರು. ಇಲ್ಲೇನು ರಶ್ಶೇ ಇಲ್ಲ ನೋಡಿ. ಹೋಗುವ, ಬಸ್ ರೆಡಿ ಆಗೈತೆ. ಯಾವ್ದಾರ ಬಸ್ ಹತ್ಕೊಂಡು ಹೋಗ್ತಾ ಇರೋದು ಈಗ ಬೆಟ್ಟದ ಮೇಲೆ. ಆದರೆ ಬೆಟ್ಟದ ಮೇಲೆ ಫುಲ್ಲು ರಶ್ ಇದೆ ಗಾಯ್ಸ್. ಇಲ್ಲಿ ಜನ ಕಾಣಿಸ್ತಾ ಇಲ್ಲ. ಬೆಟ್ಟದಲ್ಲಿ ದರ್ಶನ ಆಗೋದು ಲೇಟ್ ಆಯ್ತಿದೆ, ಅದರಿಂದ ಅಲ್ಲಿ ಹೆವಿ ಜನ ಅವರೇ. ಆ ಕಡೆ ಮೆಟ್ಲು ಹತ್ಕೊಂಬರೋರು ಅವರೇ, ಮತ್ತು ಈ ಕಡೆಯಿಂದ ಹೋಗಿರೋರು ಅವರೇ. ಈಗ ನೋಡುವ, ನಾನು ಹೋಗ್ತಾ ಇದ್ದೀನಿ. ಎಷ್ಟು ಜನ ಅವರೇ ಏನೋ ಎಲ್ಲ ಗೊತ್ತಾಗುತ್ತೆ ಗಾಯ್ಸ್. ನಾನು ಪೂರ್ತಿ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಗಾಯ್ಸ್. ನೀವು ನೋಡಿ, ವಿಡಿಯೋ ಮಸ್ತಾಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ನೋಡಿ ಗಾಯ್ಸ್, ಮಿಸ್ ಮಾಡಿಬಿಡಿ. ನೋಡಿ ಇಲ್ಲೇ ಬಸ್ಗಳು ನಿಂತೈತೆ. ಹೀಗೆ ಯಾವ್ದಾರ ಬಸ್ಸು ಹತ್ಕೊಂಡು ಹೋಗ್ತಾ ಇರೋದೆ. ಫ್ರೀ ಬಸ್ಸು ಗಾಯ್ಸ್, ಟಿಕೆಟ್ ಏನೂ ಇಲ್ಲ. ಫ್ರೀಯಾಗಿ ಹತ್ಕೊಂಡು ಹೋಗ್ತಾ ಇರೋದೆ ಚಾಮುಂಡಿ ಬೆಟ್ಟದ ಮೇಲಕ್ಕೆ. ನಾನು ಹೋಗ್ತಾ ಇದ್ದೀನಿ ಲೈನಲ್ಲಿ. ನೋಡಿ ಜನ ಏನಿಲ್ಲ, ಮೇಲಿದ್ದಾರೆ. ಹೋಗುವ ಗಾಯ್ಸ್. ಬೆಳಗ್ಗೆ ಹೊತ್ತು ಬಂದರೆ ಫುಲ್ ರಶ್ ಇರುತ್ತೆ ಇಲ್ಲೆಲ್ಲ ಕೌಂಟ್ರಲ್ಲಿ. ಈ ಎಲ್ಲ ಲೈನು ತುಂಬಿರುತ್ತೆ. ಇವಾಗ ಮಧ್ಯಾಹ್ನ ಆಗೈತಲ್ವ, ಅಷ್ಟೊಂದು ಏನೋ ರಶ್ ಇಲ್ಲ. ಇನ್ನು ಸಂಜೆ ಆ
ಕಡೆಯಿಂದ ಒಂದು ಬಸ್ ಬರ್ತಾ ಇರುತ್ತೆ, ಈ ಕಡೆಯಿಂದ ಒಂದು ಬಸ್ ಹೋಗ್ತಾ ಇರುತ್ತೆ. ಬಸ್ಸು ಫುಲ್ ಆಯ್ತಾ ಹೋಗ್ತಾ ಇರುತ್ತೆ. ಆ ಕಡೆಯಿಂದ ಫುಲ್ ಆದಮೇಲೆ ಬರ್ತಾ ಇರುತ್ತೆ, ಪಿಕಪ್ಪು ಡ್ರಾಪು ಮಾಡ್ತಾನೆ ಇರ್ತಾರೆ. ಒಟ್ಟಿನಲ್ಲಿ ಒಂದು ಬಸ್ ಫುಲ್ ಆದಮೇಲೆ ಹೋಗ್ತಾ ಇರುತ್ತೆ ಗೈಸ್. ನಾನು ಇವಾಗ ಹೋಗ್ತಾ ಇದ್ದೀನಿ, ಯಾವ ಬಸ್ ಫುಲ್ ಆಗೈತೆ ಆ ಬಸ್ಸಲ್ಲಿ ಹೋಗ್ತಾ ಇರೋದೆ ನೋಡುವ. ಈ ಬಸ್ ಫುಲ್ ಆಯಿತು, ಹೊರಡ್ತಾ ಇದೆ. ನೆಕ್ಸ್ಟ್ ಬಸ್ಗೆ ಹೋಗೋದ ಅಂತ ನಿಂತಿದ್ದೀನಿ, ಯಾಕೆಂದರೆ ಕಿಟಕಿ ಪಕ್ಕ ಸೀಟ್ ಇಟ್ಕೊಂಡ್ರೆ ವೀಡಿಯೋಸ್ ಆದ್ರು ಮಾಡ್ಬೋದು. ಅದಕ್ಕೇ ಬೆಟ್ಟದ ಮೇಲೆ ಹೋಗ್ತಾ ಇರೋದನ್ನು, ಅದಕ್ಕೇ ನೆಕ್ಸ್ಟ್ ಬಸ್ಗೆ ಹತ್ತದ ಅಂದ್ಬಿಟ್ಟು ನಿಂತಿದ್ದೀನಿ. ಇಲ್ಲೇ ನೋಡಿ ಬಸ್ಗಳೆಲ್ಲ ಕ್ಯೂ ನಿಂತೈತೆ. ಅದು 300 ರೂಪಾಯಿ ಟಿಕೆಟ್ ಬಸ್ ಅಂತೆ. ಇನ್ನು 2000 ಟಿಕೆಟ್ದು 2000 ಟಿಕೆಟ್ದಲ್ಲ ಐತೆ ಐರಾವತ ಬಸ್ಸು. 2000 ರೂಪಾಯಿಗೆ ಐರಾವತ ಬಸ್ಸು ಸ್ಲೀಪಿಂಗ್ ಕೋಚ್ ಬಸ್ಸು. ಇದು 300 ರೂಪಾಯಿಗೆ ನಾರ್ಮಲ್ ಬಸ್ಸೇ, ಉಚಿತದವ್ರಿಗೂ ನಾರ್ಮಲ್ ಬಸ್ಸೇ. ಇದು ಈ ವರ್ಷದಿಂದ ಆಗಿರೋದು. ಹೋದ ವರ್ಷ ಎಲ್ಲ ಇರಲಿಲ್ಲ 2000 ರೂಪಾಯಿ ಟಿಕೆಟು ಆ ಥರದ್ದೆಲ್ಲ. ಮೋಸ್ಟ್ಲಿ 300 ರೂಪಾಯಿದು ಇರಲಿಲ್ಲ, ಮೇಲಿರ್ತೇನೋ ಗೊತ್ತಿಲ್ಲ. ಮೇಲೆ ಅಲ್ಲೇ ಟಿಕೆಟ್ ತೊಗೊಂಡು ಅಲ್ಲೇ ಹೋಗೋದಿತ್ತು. ಈ ವರ್ಷದಿಂದ ಡೈರೆಕ್ಟ್ ಇಲ್ಲಿಂದನೇ ಮಾಡವ್ರೆ, ಏನೋ ಚೇಂಜ್ ಹೊಸ್ದಾಗೇನೋ ಮಾಡವ್ರೆ. ಮಾಡಲಿ ಗೈಸ್. ಇದೇ ಬಸ್ಸು ಫೈನಲಿ ಹತ್ಕೊಂಡು ಹೋಗ್ತಾ ಇರೋದೆ ಈಗ. ಈ ಬಸ್ಸಲ್ಲೇ ಯಾವ್ದಾರ ಕಿಟಕಿ ಈ ಬಸ್ ಫುಲ್ ಆಗೋವರೆಗೂ ಕಾಯ್ತಾ. ಗಾಯ್ಸ್ ಬಸ್ ಒಳಗೆ ಪುಷ್ಪ ಫಿಲಮ್ ಸಾಂಗ್ ಹಾಕೋರೆ. ಇಲ್ಲೇ ನೋಡಿ ಲೈನ್ಗಳೆಲ್ಲ ನೀಟಾಗಿ ಕಾಣಿಸ್ತದೆ. ಆ ಕಡೆನೇ ಗಾಡಿ ನಿಲ್ಲಿಸೋದು, ಅಲ್ಲೇ ಕಾರು ನಿಲ್ಲಿಸೋದು ಎಲ್ಲ ಇಲ್ಲೇ ಐತೆ ಗೈಸ್. ಇವಾಗ ಬಸ್ಸು ಹೊರಡಬೇಕಂದ್ರೆ ಇನ್ನೂ ಫುಲ್ ಆಗಬೇಕು. ಇನ್ನು ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ಜನ ಬರಬೇಕು. ಒಂದು ಬಸ್ ಫುಲ್ ಆದಮೇಲೆ ಇನ್ನೊಂದು ಬಸ್ ಮೂವ್ ಆಗೋದು. ಆ ಲಾಸ್ಟ್ ಬಸ್ಸು ಸೀಟ್ ಇದ್ದಿದ್ರೆ ಕೂತ್ಕೊಬಿಡ್ತಿದ್ದೆ. ಸೀಟ್ ಇರಲಿಲ್ಲ, ನಿಂತ್ಕೊಂಡು ಹೋಗೋದೇನಕ್ಕೆ ಬಸ್ ಐತಲ್ಲ ಅಂತ ನೆಕ್ಸ್ಟ್ ಬಸ್ಗೆ ಹತ್ಕೊಂಡು ಗೈಸ್ ನಾನು ನಿಮಗೆ ಇನ್ನು ಬಸ್ಸು ಮೂವ್ ಆದಮೇಲೆ ಸಿಗ್ತೀನಿ ಗಾಯ್ಸ್. ಬಸ್ಸಲ್ಲಿ ಬೆಟ್ಟ ಹತ್ತುತ್ತಾ ಇದ್ದೀವಿ. ಮಳೆ ಬರೋ ಥರ ಬೇರೆ ಆಗೈತೆ. ಬಸ್ಸು ನಿಧಾನಕ್ಕೆ ಹೋಗ್ತೈತೆ. ನಾನು ಸುತ್ತಮುತ್ತ ವ್ಯೂನ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಗಾಯ್ಸ್. ನಾನು ನಿಮಗೆ ಇನ್ನು ಬೆಟ್ಟದ ಮೇಲೆ ಸಿಗ್ತೀನಿ ಗಾಯ್ಸ್. ಫೈನಲಿ ಬೆಟ್ಟದ ಮೇಲೆ ಬಂದೆ. ನಾನು ಇದೇ ಬಸ್ಸಲ್ಲಿ ಬಂದಿದ್ದು. ಬಸ್ಸಿಲ್ಲೇ ಸ್ಟಾಪ್ ಅನಿಸುತ್ತೆ, ಇಲ್ಲಿಗೇ ಲಾಸ್ಟು. ಮೋಸ್ಟ್ಲಿ ಆ ಕಡೆ 300 ರೂಪಾಯಿ ಟಿಕೆಟ್, 2000 ರೂಪಾಯಿ ಟಿಕೆಟ್ ಆ ಕಡೆ ಅನಿಸುತ್ತೆ. ಇಲ್ಲೊಂದು ಬಸ್ ಬಂತು. ಯಾವ ಕಡೆ ಹೋಗೋದು ಏನೂ ಗೊತ್ತಿಲ್ಲ. ನೋಡಿ ಹೋಗ್ತಾ ಇದ್ದೀನಿ ಗಾಯ್ಸ್. ದೇವಸ್ಥಾನಕ್ಕೆ ಹೋಗೋರು ಆ ಕಡೆ ಅಂತವ್ರೆ. ನೋಡುವ, ಆ ಕಡೆ ಹೋಗಿ ಮುಂದಗಡೆ ಒಂದೆರಡು ವೀಡಿಯೋಸ್ ಮಾಡ್ಕೊಂಡು ಬರವ ಅಂತ ಹೋಗ್ತಾ ಇದ್ದೀನಿ. ಒಂದೊಳಗೆ ಹೋಗೋಕ್ಕೆ ಆ ಕಡೆ ಅಂತೆ. ನಾನು ಇವಾಗ ಈ ಕಡೆ ಹೋಗ್ತಾ ಇದ್ದೀನಿ. ಈ ಕಡೆ ಯಾವ ಥರ ಜನ ಇದ್ದಾರೆ ಎಲ್ಲ ನೋಡ್ಕೊಂಡು ಬರವ ಅಂತ ಈ ಕಡೆ ಹೋಗ್ತಾ ಇದ್ದೀನಿ ಗಾಯ್ಸ್. ಈ ಕಡೆನೇ ಬಸ್ಗೆ ದಾರಿ, ಇಲ್ಲಿಂದನೇ ಬಸ್ ಹತ್ಕೊಂಡು ಹೋಗಬೇಕು. ಇಲ್ಲೇ ಅವರೇ ನೋಡಿ ಎಲ್ಲ ಹತ್ಕೊಂಡು ಹೋಗ್ತವ್ರೆ. ದರ್ಶನ ಮುಗಿಸ್ಕೊಂಡು ಯಾವ ಥರ ಇರುತ್ತೆ, ಯಾವ ಥರ ರಶ್ ಆಗೈತೆ ಎಲ್ಲ ನೋಡುವ ಅಂತ ಹೋಗ್ತಾ ಇದ್ದೀನಿ. ಮಳೆ ಬೇರೆ ಬರ್ತೈತೆ, ನೋಡೋಣ. ಎಲ್ಲ ಕಡೆ ಸುತ್ತಾಡುವ ಅಂತ ಹೋಗ್ತಾ ಇದ್ದೀನಿ. ದೇವಸ್ಥಾನದೊಳಗೆ ಹೋಗೋದಂತೂ ತುಂಬ ಕಷ್ಟನೇ ಐತೆ, ಯಾಕಂದರೆ ಫುಲ್ಲು ರಶ್ ಐತೆ. ಇನ್ನೂ ಬೇಗ ಬಂದರೆ ಒಳಗೆ ಹೋಗ್ಬೋದು. ನಾನು ಬಂದಿರೋದೇ ಲೇಟು, ಅದರಿಂದ ಹೋಗ್ತಾ ಇದ್ದೀನಿ. ಹೋಗ್ತಾವ್ರೆ ಬರ್ತಾವ್ರೆ 300 ರೂಪಾಯಿ ಟಿಕೆಟ್ ಮೋಸ್ಟ್ಲಿ ಇಲ್ಲಿ ಡೈರೆಕ್ಟ್ ಮೇಲಕ್ಕೆ ಬಿಡ್ತಾರೇನೋ. 2000 ರೂಪಾಯಿ ಟಿಕೆಟು ಮೇಲಕ್ಕೆ ಬಿಟ್ಟವ್ರೆ ಬಸ್ನ. ಉಚಿತ ಬಸ್ ಅಲ್ಲೇ ನಿಲ್ಲಿಸ್ಬಿಟ್ರು. ಇವಾಗ ನೋಡೋದ ಯಾವ್ಯಾವ ರೀತಿ ಸಿಸ್ಟಮ್ ಐತೆ ಇಲ್ಲಿ ಅಂತ ಹೋಗಿ ನೋಡುವ ಗಾಯ್ಸ್. ಅದಕ್ಕೆ ಹೋಗ್ತಾ ಇದ್ದೀನಿ. ನೋಡೋದ ಯಾವ್ಯಾವ ರೀತಿ ಇದೆ ಸಿಸ್ಟಮ್ ಅಂತ. ಈ ಕಡೆಯಿಂದ ಬಿಡಲ್ಲ, ಈ ಕಡೆಯಿಂದ ನಾನು ಸುಮ್ಮನೆ ಬಂದಿದ್ದು. ಈ ಕಡೆಯಿಂದ ಬಿಡಲ್ಲ. 2000 ರೂಪಾಯಿ ಟಿಕೆಟು ಮತ್ತು 300 ರೂಪಾಯಿ ಟಿಕೆಟ್ಗೇನು ಅಷ್ಟೇ ಬಿಡೋದಿಲ್ಲ. ನಾನು ಸುಮ್ಮನೆ ಬಂದೆ ವೀಡಿಯೋಸ್ ಮಾಡೋದು ಅಂದ್ಬಿಟ್ಟು. ಅದಕ್ಕೆ ನೋಡ್ಕೊಂಡು ಒಂದು ರೌಂಡ್ ಹಾಕೊಂಡು ಹೋಗ್ತಾ ಇದ್ದೀನಿ ಗೈಸ್. ನಾನು ಇವಾಗಿದ್ದೀನಿ ಇಲ್ಲಿ ಮಹಿಷಾಸುರ ಹತ್ರ. ಎಲ್ಲ ಮುಗಿಸ್ಕೊಂಡು ಹಿಂಗೆ ಹೋಗೋರು. 2000 ರೂಪಾಯಿ ಟಿಕೆಟ್ಗೆ ಬಸ್ಗೆ ರೆಡಿಯಾಗಿ ನಿಂತೈತೆ. ಈ ಕಡೆಯಿಂದ ಹತ್ಕೊಂಡು ಹೋಗ್ತಾರೆ ದರ್ಶನ ಮುಗಿಸ್ಕೊಂಡು. ನಾನು ಇಲ್ಲಿ ಒಂದು ರೌಂಡ್ ಹಾಕ್ಕೊಂಡು ಇನ್ನು ಸೀದಾ ದೇವಸ್ಥಾನದ ಹತ್ರ ಹೋಗಬೇಕು. ಗಾಯ್ಸ್ ಈ ಕಡೆ ಅಂತೂ ಯಾರನ್ನೂ ಬಿಡಲ್ಲ, ಇನ್ಫ್ಲೂಯೆನ್ಸ್ ಏನಿದ್ರು ಬಿಡಲ್ಲ. 2000 ರೂಪಾಯಿ ಟಿಕೆಟು 300 ರೂಪಾಯಿ ಟಿಕೆಟ್ ಅವ್ರನ್ನ ಅಷ್ಟೇ ಅನಿಸುತ್ತೆ ಮೋಸ್ಟ್ಲಿ ಬಿಡೋದು ಈ ಕಡೆ. ನಾನು ಅಷ್ಟೇ ಬಂದೆ ಸುಮ್ಮನೆ ನೋಡ್ಕೊಂಡು ಹೋಗೋದ ಅಂದ್ಬಿಟ್ಟು. ಇವಾಗ ಸೀದಾ ಡೌನ್ ಹೋಗಿ ಆ ಕಡೆಯಿಂದನೇ ದೇವಸ್ಥಾನ ಮುಂದೆ ಹೋಗಬೇಕು ಗಾಯ್ಸ್. ಹೋಗೋದ ಈಗ ಅಂತ ನೋಡ್ಕೊಂಡು ಹೋಗ್ತಾ ಇರೋದು. ಈ ಕಡೆನೇ ಫ್ರೀ ಎಂಟ್ರೆನ್ಸ್ ಅವ್ರು, ಈ ಕಡೆಯಿಂದನೇ ಹೋಗ್ಬೇಕು. ಧರ್ಮ ದರ್ಶನಕ್ಕೆ ಇದೇ ರೋಡು ನೋಡಿ, ಇಲ್ಲೇ ಹಾಕೋರೆ ಧರ್ಮ ದರ್ಶನದ ಸಾಲು ಅಂತ. ಈ ಕಡೆಯಿಂದನೇ ಹೋಗ್ಬೇಕು. ಆ ಕಡೆಯಿಂದ ಹೋದರೆ 300 ರೂಪಾಯಿ ಟಿಕೆಟ್, 2000 ರೂಪಾಯಿ ಟಿಕೆಟ್ ಆ ಕಡೆ ಡೈರೆಕ್ಟು. ಈ ಕಡೆ ಧರ್ಮ ದರ್ಶನದವರು ಹಿಂಗೆ ಹೋಗಬೇಕು. ಅದಕ್ಕೆ ನಾನು
ಹಿಂಗೆ ಹೋಗ್ತಾ ಇದ್ದೀನಿ. ಸ್ಲಿಪ್ಪರ್ ಎಲ್ಲಿ ಬಿಡೋದು ಗೊತ್ತಿಲ್ಲ, ಎಲ್ಲರೂ ಲೈನಕ್ಕೂ ಬಿಟ್ಟವ್ರೆ. ನೋಡೋದ ಎಲ್ಲಾದರೂ ಒಂದು ಕಡೆ ಬಿಟ್ಟು ಹೋಗೋದೆ. ಈಗ ಸ್ಲಿಪ್ಪರ್ ಹಾಕೊಂಡು ಹೋಗ್ಬೋದು, ನಾನೇನು ಒಳಗೆ ಹೋಗಲ್ಲ. ನೋಡೋದ ಇರಲಿ ಬೇಡ, ಇಲ್ಲೆಲ್ಲಾರು ಬಿಟ್ಟು ಶಿಸ್ತಾಗಿ ಎಲ್ಲ ಕಡೆ ರೌಂಡ್ ಹಾಕೊಂಡು ಬರೋದ. ಗಾಯ್ಸ್ ಅಲ್ಲಿಂದ ಬಂದು ನನ್ನ ಸ್ಲಿಪ್ಪರ್ನ ಇಲ್ಲೇ ಬಿಟ್ಟು ಒಳಗೆ ಹೋಗ್ತಾ ಇದ್ದೀನಿ. ನೋಡುವ, ಸ್ಲಿಪ್ಪರ್ ಬರೋ ಗಂಟೆ ಇಲ್ಲೇ ಇರುತ್ತೆ ಏನೋ ಗೊತ್ತಿಲ್ಲ. ನೋಡೋದ ದೇವ್ರ ಪ್ರಸಾದ ಇಲ್ಲೇ ಸಿಕ್ತು. ಹೋಗ್ತಾ ಇರ್ಬೇಕಾದ್ರೆ ಕೊಟ್ಟವ್ರೆ. ಇಲ್ಲಿ ನೋಡಿದ್ರೆ ಜನನೇ ಇಲ್ಲ ಗುರು, ಇನ್ನು ಒಳಗೆ ಎಲ್ಲ ಜನ ಇರೋದು. ನೋಡಿ ಈಗ ನೋಡಿ, ಒಬ್ಬರು ಜನ ಕಾಣಿಸ್ತಲ್ಲ, ತಿನ್ಕೊಂಡು ಹೋಗ್ಲಿಲ್ಲ, ಇನ್ನಲ್ಲಿ ನಿಂತಿರ್ತಾರಲ್ಲ ಅಂದ್ಬಿಟ್ಟು ಕೊಟ್ಟವ್ರೆ. ಇಲ್ಲಿಂದ ಹೋಗ್ತಾ ನೋಡಿದ್ರೆ ಜನನೇ ಇಲ್ಲ. ಜನನೇ ಇಲ್ಲ, ಫುಲ್ ಆರಾಮಾಗಿ ಹೋಗ್ತಾ ಇದ್ದೀನಿ. ನೋಡಿ ಹಿಂಗೆ ಜನನೇ ಇಲ್ಲ. ಈ ಸತಿ ಯಾವ ಸೈಡ್ ಊಟ ಹಾಕಿಸ್ತಾರೋ ಗೊತ್ತಿಲ್ಲ. ಈ ಸತಿ ಲಾಸ್ಟ್ ಟೈಮ್ ಇಲ್ಲೇ ಪಾರ್ಕಿಂಗಲ್ಲೇ ಇತ್ತು ಊಟದ ವ್ಯವಸ್ಥೆ. ಈ ಸತಿ ಯಾವ ಕಡೆ ಮಾಡಿದಾರೋ ಏನೋ ಗೊತ್ತಿಲ್ಲ ಗೈಸ್. ಸರಿ, ಆರಾಮಾಗಿ ಹೋಗ್ತಾ ಇದ್ದೀನಿ, ಜನನೇ ಇಲ್ಲ, ಫುಲ್ ಪೀಸ್. ಆರಾಮಾಗಿ ಹೋಗ್ತಾ ಇದ್ದೀನಿ. ದೇವಸ್ಥಾನದ ಮುಂದೆ ಹೆವಿ ಜನ ಇರ್ತಾರೆ, ಅದಂತೂ ಹೇಳೋಕ್ಕಾಗಲ್ಲ. ಯಾಕಂದರೆ ಅಲ್ಲೇ ಲೇಟ್ ಆಯ್ತಾ ಇರೋದು. ಈಗ ನೀವೇ ನೋಡಿದ್ರಲ್ಲ, ಅಲ್ಲಿ ಬರಬೇಕಾದ್ರು ಅಲ್ಲಿಂದ ಗಾಡಿ ನಿಲ್ಲಿಸಿ ಬರಬೇಕಾದ್ರು ಅಲ್ಲೂ ರಶ್ ಇಲ್ಲ, ಬಸ್ಸಲ್ಲೂ ರಶ್ ಇಲ್ಲ, ಅಲ್ಲಿ ಮುಂದೂ ರಶ್ ಇಲ್ಲ. ಇಲ್ಲೇ ದೇವಸ್ಥಾನದ ಹತ್ರನೇ ರಶ್ ಇರೋದು. ಹೋಗುವ ನೋಡೋದ ಎಷ್ಟು ಜನ ಅವ್ರು ಏನು ಅಂತ. ಗೈಸ್ ಹೋಗಿ ಬರೋರಿಗೆ ಉಚಿತವಾಗಿ ಏನೋ ಕೊಡ್ತವ್ರೆ, ಬಾದಾಮಲ್ಲಿ ಏನೋ ಅಂದರು. ಅದನ್ನು ಕುಡ್ಕೊಂಡು ಈಗ ಹೋಗ್ತಾ ಇರೋದೆ ಗೈಸ್. ಬರೋರು ಲೈನಲ್ಲಿ ಹೋಗೋರಿಗೆ ಸ್ವಲ್ಪ ತಾಕತ್ತಿರಲಿ ಅಂದ್ಬಿಟ್ಟು ಎಲ್ಲರೂ ಕೊಡ್ತವ್ರೆ. ನಾನು ಕುಡ್ಕೊಂಡು ಹೋಗ್ತೀನಿ ಇಲ್ಲಿಂದ ಕೊಟ್ಟರೆ. ಗೈಸ್ ಇಲ್ಲೊಂದು ಲೋಟ ಫ್ರೀಯಾಗಿ ಉಚಿತವಾಗಿ ಒಂದು ಲೋಟ ಹಾಲು ಕೊಟ್ಟರು ಬಾದಾಮಲು. ಅವ್ರು ಹೇಳಿದ್ರು ಅಲ್ಲೇ ಸ್ಟಾರ್ಟಿಂಗಲ್ಲಿ, ಅಲ್ಲಿ ಮುಂದೆ ಬಾದಾಮಲ್ಲಿ ಕೊಡ್ತಾರೆ, ಕುಡ್ಕೊಂಡು ಹೋಗಿ ಅಂತ. ಅದನ್ನು ಕುಡ್ಕೊಂಡು ಹೋಗ್ತಾ ಇದ್ದೀನಿ. ಗೈಸ್ ನೋಡೋದ ಇಲ್ಲಂತೂ ರಶ್ ಇಲ್ಲ. ದೇವಸ್ಥಾನಕ್ಕೆ ಹೋಗೋಕ್ಕೆ ಎಷ್ಟು ರಶ್ ಐತೆ ಏನೋ ಗೊತ್ತಿಲ್ಲ. ಇದೇ ಪಾರ್ಕಿಂಗು. ನಾರ್ಮಲ್ ಡೇಸಲ್ಲಿ ಬಂದರೆ ಗಾಡಿನೆಲ್ಲ ಇಲ್ಲೇ ನಿಲ್ಲಿಸೋದು. ಲಾಸ್ಟ್ ಟೈಮ್ ಬಂದಾಗ ಊಟದ ವ್ಯವಸ್ಥೆ ಇಲ್ಲೇ ಇತ್ತು. ಈ ವರ್ಷ ಊಟದ ವ್ಯವಸ್ಥೆ ಎಲ್ಲಿ ಮಾಡೋರ ಏನೋ ಗೊತ್ತಿಲ್ಲ. ನೋಡೋದ ಹೋಗ್ತಾ ಇದ್ದೀನಿ. ಎಲ್ಲನೂ ಪೂರ್ತಿ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಗಾಯ್ಸ್ ಬಂದಿರೋದೇ ತಿಳ್ಸೋಕ್ಕೆ ಏನೇನೈತೆ ಎಲ್ಲ ನೋಡ್ಕೊಂಡು ಹೋಗೋದ ಅಂತ. ಗಾಯ್ಸ್ ಪಿಕ್ಚರ್ ಇದರಿಂದ ಸ್ಟಾರ್ಟ್ ಆಯಿತು ನೋಡಿ. ಗಾಯ್ಸ್ ಜನ ಇಲ್ಲ ನಾನಂದೆ. ನೋಡಿದ್ರೆ ಜನ ಎಲ್ಲ ಇಲ್ಲವ್ರೆ ಗುರು. ಮುಂದೆ ಇನ್ನೂ ಎಷ್ಟು ರಶ್ ಐತೆ ಏನೋ ಗೊತ್ತಿಲ್ಲ. ನೋಡೋದ ಒಳಗೆ ಹೋಗ್ತೀನೋ ಇಲ್ವೋ ಒಂದೂ ಗೊತ್ತಿಲ್ಲ. ಏನು ಮಾಡೋದು ಅಂತಲೂ ಗೊತ್ತಾಯ್ತಾಗಿಲ್ಲ. ನಾನೇ ಲಾಸ್ಟು, ನನ್ನಿಂದ ಇನ್ನೂ ಯಾರೂ ಬಂದಿಲ್ಲ. ಇನ್ನು ಹೋದ್ರೆ ಲೈನಲ್ಲಿ ಹಾಕಿದ್ರೆ ಈಚೆ ಬರ್ಬೋದೋ ಇಲ್ವೋ ಅದು ಗೊತ್ತಿಲ್ಲ, ನೋಡಬೇಕು. ಹೋಗ್ತಾ ಇದ್ದೀನಿ. ನೋಡ್ಬೋದ ಅಲ್ಲೆಲ್ಲರೂ ಹೋಗಿ ಡಿವೈಡ್ ಆಗ್ಬೋದೇನೋ ನೋಡೋದ. ಹೋಗೋದಾಗ ಉಚಿತ ಎಷ್ಟು ರಶ್ ಆಯ್ತೋ ಏನೋ ಒಂದು ಗೊತ್ತಿಲ್ಲ. ನಾನು ಸ್ಲಿಪ್ಪರ್ ಹಾಕೊಂಡ್ಬಿಟ್ಟಿದ್ದಾರೆ, ಇಲ್ಲೇ ಅಡಲಾಗ್ಬಿಡ್ತಿದೆ. ಪೊಲೀಸ್ ಅಂಕಲ್ ಹೋಗಿ ಅಂದರು. ದೇವಸ್ಥಾನ ಬಂದ್ಬಿಟ್ಟು ಇಲ್ಲಿ ನೋಡಿದ್ರೆ ಇವ್ರು ಯಾರು ಅಂತ ಕೇಳ್ತಾನವ್ರೆ. ನಾವು ಬಂದು ಇಲ್ಲೇ ಹಾಕೋದು ಅಷ್ಟೇ. ಗಾಯ್ಸ್ ಇವಾಗ ಸ್ಟಾರ್ಟ್ ಆಯಿತು ನೋಡಿ ಪಿಕ್ಚರು. ಈ ಲೈನ್ ಬಂದು ದೇವಸ್ಥಾನಕ್ಕೆ ಹೋಗೋದಂತೆ ದರ್ಶನ ಮಾಡೋಕ್ಕೆ. ನನಗೆ ಗೊತ್ತಿರಲಿಲ್ಲ. ನಾನು ವೀಡಿಯೋ ಮಾಡ್ಕೊಂಡು ಜನ ಇಲ್ಲ ಅಂದ್ಕೊಂಡು ಸುಮ್ಮನೆ ಬರ್ತಿದ್ದೆ. ಇಲ್ಲಿ ನೋಡಿದ್ರೆ ಜನ ಸಾಗರನೇ ನಿಂತ್ಕೊಂಡ್ಬಿಟ್ಟೈತೆ ಲೈನಲ್ಲಿ. ನಮ್ಮ ಪಕ್ಕದಲ್ಲೇ 300 ರೂಪಾಯಿ ಟಿಕೆಟ್ದು ಲೈನು. ನಮ್ಮ ಪಕ್ಕದಲ್ಲೇ ಹೋಗ್ತಾ ಇರೋದು. ಅವರು ಹಿಂಗೆ ಹೋಗಬೇಕು, ಉಚಿತದವರು ಹಿಂಗೆ ಹೋಗಬೇಕು. ಇನ್ನು 2000 ಅವ್ರು ಮಾತ್ರ ಡೈರೆಕ್ಟಾಗಿ ಹಂಗೆ ಹೋಗಿ ಹಂಗೆ ದರ್ಶನ ಮಾಡ್ಕೊಂಡು ಬರೋದು. 300 ಅವ್ರಿಗೆ ಅಲ್ಲೇ ದೇವಸ್ಥಾನದ ಮುಂದೆನೇ ಜಾಯ್ನ್ ಆಯ್ತಾರೆ. ಗಾಯ್ಸ್ ಇವಾಗ 4:15 ನಿಂತಿದ್ದೀನಿ ಇಲ್ಲಿ ಬಂದು. ಇಲ್ಲಾಂದ್ರೆ ಹಿಂದೆನೇ ನಿಂತ್ಕೊಬೇಕಾಗಿತ್ತು. ಪೊಲೀಸ್ ಅಂಕಲ್ ಹೋಗಿ ಅಂತ ಒಂಚೂರು ಕಳಿಸಿದ್ರು, ಅದರಿಂದ ಸ್ವಲ್ಪ ಮುಂದೆ ಬಂದೆ. ಇನ್ನು ಲೈನಲ್ಲಿ ನಿಂತಿದ್ದೀನಿ. ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಫೈನಲಿ ದರ್ಶನ ಮಾಡ್ಕೊಂಡು ಹೋಗೋದೇನೆ. ನಾನು ಇಲ್ಲಿಂದ ವಿಡಿಯೋ ಮಾಡ್ಕೊಂಡು ಹೋಗೋದು ದೇವಸ್ಥಾನದ ಮುಂದೆ ಹೋಗ್ಬೋದೇನೋ ಈ ರೋಡಲ್ಲಿ ಅಂದ್ಕೊಂಡು ಬಂದ್ಬಿಟ್ಟೆ. ಇಲ್ಲಿ ನೋಡಿದ್ರೆ ಈ ಲೈನು ದೇವಸ್ಥಾನಕ್ಕೆ ಹೋಗೋದಂತೆ. ಏನೂ ಮಾಡೋಕ್ಕಾಗಲ್ಲ, ಬಂದಿದ್ದೀನಿ ಅಂದ್ಬಿಟ್ಟು ದರ್ಶನ ಮಾಡ್ಕೊಂಡು ಹೋಗೋದು ಅಂದ್ಬಿಟ್ಟು ಲೈನಲ್ಲಿ ನಿಂತಿದ್ದೀನಿ. ಗಾಯ್ಸ್ ಇನ್ನು ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ.
ಮತ್ತು ಈ ಸಲ ಫುಲ್ ಸಿಸ್ಟಮ್ನೇ ಚೇಂಜ್ ಮಾಡಿಬಿಟ್ಟವ್ರೆ. ಲಾಸ್ಟ್ ಟೈಮು ದೇವಸ್ಥಾನ ಮುಂದೆನೇ ಹೋಗ್ಬೋದಿತ್ತು, ಸ್ವಲ್ಪ ರೈಟ್ ಸೈಡು ಗಾಡಿ ಎಲ್ಲ ನಿಲ್ಲಿಸ್ಬೋದಿತ್ತಲ್ಲ ನಾರ್ಮಲ್ ಡೇಸಲ್ಲಿ ಬಂದರೆ ಮೇಲಲ್ಲಿ. ಅಲ್ಲಿ ಬಂದು ಸ್ಲಿಪ್ಪರ್ ಬಿಟ್ಟು ಹಿಂದ್ಗಡೆ ದೇವಸ್ಥಾನ ಹಿಂದ್ಗಡೆಯಿಂದ ಕಿವಿತ್ತು. ಈ ಸಲ ಡೈರೆಕ್ಟು ಪಾರ್ಕಿಂಗು ಮಾಮೂಲಿ ದೊಡ್ಡದು ಪಾರ್ಕಿಂಗ್ ಐತಲ್ಲ ದೇವಸ್ಥಾನಕ್ಕೆ ಎಂಟ್ರೆನ್ಸು, ಕಾರು ಸ್ಕೂಟ್ರೆಲ್ಲ ನಿಲ್ಲಿಸ್ತೀವಲ್ಲ ಪಾರ್ಕಿಂಗು, ಅಲ್ಲಿಂದನೇ ಲೈನ್ ಮಾಡವ್ರೆ. ಈ ಸತಿ ಸಿಸ್ಟಮ್ ಚೇಂಜ್ ಐತೆ. ಇಲ್ಲಿಂದನೇ ಈಗ ಸೀದಾ ದೇವಸ್ಥಾನಕ್ಕೆ ಬಿಡ್ತಾರಂತೆ. ನಾನು ಇಲ್ಲೊಬ್ರನ್ನ ಪೊಲೀಸವ್ರನ್ನ ಕೇಳಿದೆ, ಅಲ್ಲಿಂದ ನಿಂತಿದ್ದೀರಲ್ಲ ನಿಂತು ಸಾಕಾಗಿರುತ್ತೆ, ಈಗ ಎಲ್ಲೂ ಇಲ್ಲ, ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗ್ತಾನೆ ಇರೋದೆ. ಇದು ಯಾವ ಲೈನು ಅಂದರೆ ದೇವಸ್ಥಾನಕ್ಕೆ ಗಾಡಿ ಪಾರ್ಕಿಂಗ್ ಮಾಡ್ಬಿಟ್ಟು ಬರ್ಬೇಕಾರೆ ಲೈನಕ್ಕೂ ಅಂಗಡಿಗಳೈತೆ, ಆ ಅಂಗಡಿಗಳನ್ನೆಲ್ಲ ಎತ್ತಿಸ್ಬಿಟ್ಟು ಈ ಥರ ಸಿಸ್ಟಮ್ ಮಾಡಿ ಇಲ್ಲಿಂದನೇ ಕ್ಯೂ ಬಿಟ್ಟವ್ರೆ ಈ ಸತಿ. ಮೋಸ್ಟ್ಲಿ ಆ ಕಡೆಯಿಂದ ಆ ಕಡೆನೂ ಐತೆ ಹಿಂದ್ಗಡೆಯಿಂದ, ಅದು ಮೋಸ್ಟ್ಲಿ ಇವ್ರಿಗೆ ಅನಿಸುತ್ತೆ ಬೆಟ್ಟ ಹತ್ಕೊಂಡ್ಬಂದವ್ರಿಗೆ ಆ ಕಡೆಯಿಂದ, ಈ ಕಡೆಯಿಂದ ಬಸ್ಸಿಂದ ಬಂದಿರೋರಿಗೆ ಈ ಕಡೆಯಿಂದ 2000 ರೂಪಾಯಿ ಅವ್ರಿಗೆ, ಆ ಕಡೆಯಿಂದ 300 ರೂಪಾಯಿ ಅವ್ರಿಗೆ ನಮ್ಮ ಪಕ್ಕದಲ್ಲೇ 300 ರೂಪಾಯಿ ಅವರು ಬಂದು ಇಲ್ಲೇ ಜಾಯ್ನ್ ಆಗ್ತಾರೆ. ಗಾಯ್ಸ್ ಇವಾಗ ಲೈನಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದೀನಿ. ಗಾಯ್ಸ್ ಫೈನಲಿ ದೇವಸ್ಥಾನ ಮುಂದೆ ಬಂದು ನಿಂತಿದ್ದೀನಿ. ಟೈಮ್ ಇವಾಗ 6:30 ಆಗೈತೆ. ಇನ್ನು ಒಂದು ಅರ್ಧ ಗಂಟೆ ಆದರೆ ದೇವ್ರ ದರ್ಶನ ಮಾಡ್ತೀನಿ ಪಕ್ಕ. ನಾನಂತೂ ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ಬರ್ತೀನಿ ದೇವ್ರ ದರ್ಶನ ಮಾಡ್ತೀನಿ, ನಾನು ಒಳಗೆ ಹೋಗ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ ಬರ್ಬೇಕಾರೆ. ಯಾಕಂದರೆ ನಾನು ರೀಲ್ಸಲ್ಲೆಲ್ಲ ನೋಡಿದ ಪ್ರಕಾರ ಫುಲ್ಲು ರಶ್ ಐತೆ, ಇವತ್ತು ಒಳಗೆ ಹೋಗೋಕ್ಕಾಗಲ್ಲ, ಸುಮ್ಮನೆ ಈಚೆ ಕಡೆ ಹೋಗಿ ಬ್ಲಾಗ್ ಮಾಡ್ಕೊಂಡು ಸುತ್ತಾಡ್ಕೊಂಡು ಬರೋವ ಅಂದ್ಕೊಂಡು ಬಂದೆ. ಆ ಲೈನಲ್ಲಿ ವಿಡಿಯೋ ಮಾಡ್ತಾ ಕೊನೆಗೆ ಬಂದು ಕ್ಯೂಗೆ ಜಾಯ್ನ್ ಆದೆ. ಇನ್ನೇನು ಮಾಡೋದು ಅಂದ್ಬಿಟ್ಟು ಸೀದಾ ಹಂಗೆ ಲೈನಲ್ಲಿ ನಿಂತ್ಕೊಂಡು ಇವಾಗ ಒಳಗೆ ಹೋಗ್ತಾಯಿದ್ದೀನಿ. ಗಾಯ್ಸ್ ಟೈಮ್ ಇವಾಗ 6:30. ಮಳೆ ಬಂದು ನಿಂತಿರೋದಕ್ಕೆ ದೇವಸ್ಥಾನ ಸುತ್ತ ಫುಲ್ಲು ಫಾಗ್ ಕವರ್ ಆಗಿಬಿಡುತ್ತೆ. ಗಾಯ್ಸ್ ನಾನು ಇವಾಗ ದೇವಸ್ಥಾನದ ಒಳಗೆ ಹೋಗ್ತಾಯಿದ್ದೀನಿ. ಗಾಯ್ಸ್ ಒಳಗೆಲ್ಲ ವೀಡಿಯೋ ಮಾಡೋಂಗಿಲ್ವಂತೆ, ನಾನು ರೀಲ್ಸಲ್ಲಿ ಮತ್ತು ನ್ಯೂಸಲ್ಲೆಲ್ಲ ನೋಡಿದೆ. ಯಾಕಂದರೆ ವೀಡಿಯೋ ಮಾಡೋಕ್ಕೆಲ್ಲ ಬಿಟ್ಬಿಟ್ರೆ ಜನಗಳು ವೀಡಿಯೋ ಮಾಡ್ತಾನೆ ನಿಂತ್ಕೊಂಡ್ಬಿಡ್ತಾರೆ. ಅದಕ್ಕೆ ಸ್ವಲ್ಪ ಕದ್ದು ಮುಚ್ಚಿ ಎಲ್ಲರೂ ವೀಡಿಯೋ ಮಾಡ್ಕೊಂಡು ಹೋಗ್ತವ್ರೆ. ಮೇಯ್ನ್ ಎಂಟ್ರೆನ್ಸ್ ಹತ್ರ ಮಾಡ್ಕೊಂಡು ಹೋಗ್ಬೋದು. ಇನ್ನು ದೇವಸ್ಥಾನದ ಗರ್ಭಗುಡಿ ಹತ್ರ ಎಲ್ಲ ವೀಡಿಯೋ ಮಾಡೋಂಗಿಲ್ಲ, ಯಾಕಂದರೆ ನಮಗೆ ದರ್ಶನ ಮಾಡೋಕ್ಕೆ ಬಿಡೋದೇನೇ ಕಷ್ಟ. ಇನ್ನು ನಾವು ವೀಡಿಯೋ ಮಾಡ್ಕೊಂಡೆಲ್ಲ ನಿಂತ್ಕೊಂಡ್ಬಿಟ್ರೆ ಚೆನ್ನಾಗಿ ಬೈದಾಕ್ಬಿಡ್ತಾರೆ. ಇಲ್ಲೇ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಗಾಯ್ಸ್ ಫುಲ್ಲು ಎಂಟ್ರೆನ್ಸ್ ಹತ್ರ ಹೋದಾಗ ವೀಡಿಯೋ ಎಲ್ಲ ಮಾಡೋಕ್ಕಾಗಲ್ಲ. ಗಾಯ್ಸ್ ಒಂದು ಫೋಟೋ ಹಾಕ್ತೀನಿ ದೇವ್ರದ್ದು, ನೋಡ್ಕೊಂಬಿಡಿ ಗಾಯ್ಸ್. ಮತ್ತು ನಮ್ಮ ವೀಡಿಯೋ ನೋಡ್ತಾ ಇರೋರಿಗೆಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಗಾಯ್ಸ್ ನಾನು ಇನ್ನು ದೇವ್ರ ದರ್ಶನ ಮಾಡ್ಕೊಂಡು ನಾನು ನಿಮಗೆ ಇನ್ನು ಮತ್ತೆ ಸಿಗ್ತೀನಿ ಗಾಯ್ಸ್. ಯಾಕಂದರೆ ಇಲ್ಲಿ ನಾನು ಲೈನಲ್ಲಿ ನಿಂತಿರೋದೇ ಸ್ವಲ್ಪ ಕಷ್ಟ, ಫುಲ್ಲು ರಶ್ ಐತೆ. ಗಾಯ್ಸ್ ನೀವು ಒಂದು ಸರಿ ಬನ್ನಿ, ಆಷಾಢ ಟೈಮಲ್ಲಿ ಎಲ್ಲನೂ ಗೊತ್ತಾಗುತ್ತೆ ನಿಮಗೂ, ಯಾವ್ಯಾವ ರೀತಿ ಇರುತ್ತೆ ಎಲ್ಲನೂ ಎಕ್ಸ್ಪೀರಿಯೆನ್ಸ್ ಮಾಡಿ ಗಾಯ್ಸ್. ದೇವ್ರು ನಿಮಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ನಾನು ದರ್ಶನ ಮಾಡ್ಕೊಂಡು ಮತ್ತೆ ನಿಮಗೆ ಸಿಗ್ತೀನಿ ಗಾಯ್ಸ್ ಫೈನಲಿ ದೇವ್ರ ದರ್ಶನ ಮಾಡ್ಕೊಂಡು ಈಚೆ ಕಡೆ ಬಂದೆ ಗಾಯ್ಸ್. ದೇವ್ರನ್ನ ತುಂಬ ಹತ್ರದಿಂದ ನೋಡ್ಕೊಂಡು ದೇವರೇ ಒಳ್ಳೇದು ಮಾಡಪ್ಪ ಕಾಪಾಡಪ್ಪ ಅಂತ ಕೇಳ್ಕೊಂಡು ನಾನು ಈಚೆ ಕಡೆ ಬಂದೆ ಗಾಯ್ಸ್. ಈಚೆ ಕಡೆ ಅಂತೂ ಕುತ್ಕೊಳ್ಳೋಕ್ಕೂ ಬಿಡ್ತಾಯಿಲ್ಲ, ಅಲ್ಲಿ ದೇವ್ರ ಮುಂದೆ ನಿಂತ್ಕೊಳ್ಳೋಕ್ಕೂ ಬಿಡ್ತಾಯಿಲ್ಲ, ಮೂವ್ ಆಗಿ ಅಂತ ತಳ್ತಾವ್ರೆ ಗೈಸ್. ಮತ್ತು ಇವತ್ತು ಯಾವ ರೀತಿ ಅಲಂಕಾರ ಮಾಡಿದರು ಅಂತ ಒಂದು ಫೋಟೋ ಹಾಕ್ತೀನಿ, ನೋಡ್ಕೊಳ್ಳಿ ಗೈಸ್. ನೀವು ವೀಡಿಯೋ ನೋಡ್ತಾ ಇರೋರು ಅಲ್ಲಿಂದನೇ ಕೈ ಮುಗಿರಿ. ಆಲ್ಮೋಸ್ಟ್ ಎಲ್ಲರೂ ರೀಲ್ಸಲ್ಲಿ ನೋಡಿರ್ತೀರ, ನಾನು ಒಂದು ಸತಿ ಫೋಟೋನ ಹಾಕ್ತೀನಿ ಇವತ್ತು ಯಾವ ರೀತಿ ಅಲಂಕಾರ ಮಾಡಿದ್ರು ದೇವ್ರಿಗೆ ಅಂತ ನೋಡಿ ಗೈಸ್. ಈ ವೀಕು ದೇವ್ರಿಗೆ ಈ ಥರ ಅಲಂಕಾರ ಮಾಡೋರೆ ಗೈಸ್. ಇದಾದಮೇಲೆ ಇನ್ನೂ 3 ವೀಕ್ ಇರುತ್ತೆ, ಇದೇ ಥರ ಹೊಸ ರೀತಿ ಅಲಂಕಾರ ಮಾಡ್ತಾರೆ ದೇವ್ರಿಗೆ. ಮತ್ತು ದೇವಸ್ಥಾನದೊಳಗೆಲ್ಲ ಹೊಸ ರೀತಿ ಅಲಂಕಾರ ಮಾಡ್ತಾರೆ ಗೈಸ್. ನೀವು ಒಂದು ಸತಿ ಬನ್ನಿ, ವಿಸಿಟ್ ಮಾಡಿ. ನೋಡಿಲ್ಲ ಅಂದರೆ ಆಷಾಢ ಟೈಮಲ್ಲಿ ಚೆನ್ನಾಗಿರುತ್ತೆ, ಮಾತ್ರ ರಶ್ ಇರುತ್ತೆ. ಆದರೆ ದೇವ್ರನ್ನ ನೋಡಿದ್ಮೇಲೆ ಅದೆಲ್ಲ ಏನು ಒಂದ್ಸಲ ಒಂಥರ ಖುಷಿ ಆಗುತ್ತೆ, ಆರಾಮಾಗಿ ಮನೆಗೆ ಹೋಗ್ತೀರಾ. ನಾನು ದರ್ಶನ ಮಾಡ್ಕೊಂಡು ಆರಾಮಾಗಿ ಹೋಗ್ತಾಯಿದ್ದೀನಿ. ಟೈಮ್ ಇನ್ನು 7 ಗಂಟೆ. ನನಗೆ ಬೇಗ ದರ್ಶನ ಆಗೈತೆ ಅಂತ ನನಗನ್ನಿಸ್ತೈತೆ. ಯಾಕಂದರೆ ನಾನು ರೀಲ್ಸಲ್ಲೆಲ್ಲ ನೋಡಿದ ಪ್ರಕಾರ ಒಬ್ಬರು 3 ಗಂಟೆ 4 ಗಂಟೆಗೆಲ್ಲ ಬಂದು ನಿಂತು ಇನ್ನೂ ದರ್ಶನ ಆಗಿಲ್ಲ 4 ಅವರ್ ನಿಂತಿದ್ದೀವಿ, 5 ಅವರ್ ನಿಂತಿದ್ದೀವಿ ಲೈನಲ್ಲಿ, ಇನ್ನೂ ದರ್ಶನ ಆಗಿಲ್ಲ ಅಂತ ಎಲ್ಲ ಹೇಳ್ತಿದ್ರು. ಏನೋ ನನ್ನ ಅದೃಷ್ಟ ಚೆನ್ನಾಗಿತ್ತೇನೋ, ಬೇಗ ಹೋದೆ, ಬೇಗ ದರ್ಶನ ಮಾಡ್ಕೊಂಡು ಬಂದೆ. ನಾನು ಇನ್ನೂ ದೇವಸ್ಥಾನದೊಳಗೆ ಹೋಗ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ, ಏನೋ ಗೊತ್ತಿಲ್ಲ, ದೇವರೇ ಕರ್ಸ್ಕೊಂಡಿರಬೇಕು. ಅದಕ್ಕೆ ಹೋಗಿ ಖುಷಿಯಿಂದ ಒಳಗೋಗಿ ದೇವ್ರನ್ನ ನೋಡ್ಕೊಂಡು ಆರಾಮಾಗಿ ಮನೆಗೆ ಹೋಗ್ತಾಯಿದ್ದೀನಿ ಗಾಯ್ಸ್. ನೋಡಿ ಬೆಟ್ಟ ಸುತ್ತ ಫುಲ್ಲು ಫಾಗು. ಇನ್ನೂ ಟೈಮ್ 7 ಗಂಟೆ. ನಾನು 6:30ಗೆ ಒಳಗೆ ಹೋಗ್ಬೇಕಾದ್ರೆ ಫುಲ್ ಫಾಗಿತ್ತು. ಈಗ 7 ಗಂಟೆ, ಕತ್ಲೆ ಬೇರೆ ಆಗೈತಿ. ಇನ್ನೂ ಯಾವ ಥರ ಕಾಣಿಸ್ತೈತೆ ನೋಡಿ ಗೈಸ್ ಫಾಗು. ಟೈಮ್ ಆಗ್ತಾ ಇನ್ನೂ ಜಾಸ್ತಿನೇ ಆಗ್ತಾ ಇರುತ್ತೆ ಗೈಸ್. ಇವಾಗ ಇಲ್ಲಿಂದ ಸೀದಾ ಹೋಗ್ತಾ ಇರೋದೆ, ಆರಾಮಾಗಿ ನಡ್ಕೊಂಡು ಹೋಗ್ತಾಯಿದ್ದೀನಿ. ಪಕ್ಕದಲ್ಲಿ ಕಾಣಿಸ್ತೈತಲ್ಲ ಬ್ಯಾರಿಗೇಟು, ಅದು 2000 ರೂಪಾಯಿ ಅವ್ರಿಗೆ ಗೈಸ್. ಅದೇ ಬ್ಯಾರಿಗೇಟು ಒಳಗಿಂದ ಹೋಗ್ತಾ ಇರಬೇಕು. 2000 ರೂಪಾಯಿ ಅವರು ಮೇಲ್ಗಡೆ ತಂದು ನಿಲ್ಲಿಸ್ತಾರೆ ಐರಾವತ ಬಸ್ಸಲ್ಲಿ. ಆ ಬ್ಯಾರಿಗೇಟಿಂದನೇ ಹೋಗಿ ಹಂಗೆ ವಾಪಸ್ ಬರೋದೇನೆ ಅವರು ಗೈಸ್. ಮತ್ತು ನಾರ್ಮಲ್ ಡೇಸಲ್ಲಿ ಬಂದರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣಿಸ್ತೈತಲ್ಲ ಅದೇ ದಾಸೋಹ ಭವನ. ನಾರ್ಮಲ್ ಡೇಸಲ್ಲಿ ಬಂದರೆ ಇಲ್ಲೇ ಊಟ ಹಾಕೋದು. ಈ ವರ್ಷ ಏನೋ ಗೊತ್ತಿಲ್ಲ, ಊಟ ಕ್ಯಾನ್ಸಲ್ ಮಾಡೋರೋ ಏನೋ ಗೊತ್ತಿಲ್ಲ ಗೈಸ್. ಲಾಸ್ಟ್ ಟೈಮು ಆ ಪಾರ್ಕಿಂಗ್ ಇತ್ತಲ್ಲ, ಪಾರ್ಕಿಂಗ್ ಪ್ಲೇಸಲ್ಲಿ ಊಟ ಹಾಕ್ತಿದ್ರು. ಈ ವರ್ಷ ಏನೋ ಗೊತ್ತಿಲ್ಲ, ಊಟ ಆಗ್ತಾಯಿಲ್ಲ. ಅದಕ್ಕೇ ಅನಿಸುತ್ತೆ ಮೋಸ್ಟ್ಲಿ ಆ ಲೈನಲ್ಲಿ ಬರ್ಬೇಕಾದ್ರೆ ಒಂದು ಲೋಟ ಬಾದಾಮ್ ಹಾಲು ಮತ್ತು ಆ ಪ್ಯಾಕೆಟ್ ಕೊಟ್ಟರು ವೈಟ್ ಕಲರ್ದು ಪ್ರಸಾದ ಅಂದ್ಬಿಟ್ಟು, ಅದರೊಳಗೆ ಗೋಡಂಬಿ, ದ್ರಾಕ್ಷಿ, ಖರ್ಜೂರ, ಚಿಕ್ಕದು ಸಕ್ಕರೆ ಎಲ್ಲ ಇತ್ತು. ಲೈನಲ್ಲಿ ತಿನ್ಕೊಂಡು ಹೋಗಲಿ ಅಂತ ಏನೋ ಕೊಟ್ಟರು.
ಒಟ್ಟಿನಲ್ಲಿ ಈ ವರ್ಷ ಊಟ ಆಗ್ತಾಯಿಲ್ಲ, ಕ್ಯಾನ್ಸಲ್ ಮಾಡಿರ್ಬೇಕೇನೋ, ರಶ್ಶು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ವರ್ಷ ಊಟ ಇಲ್ಲ ಗೈಸ್. ಇವಾಗ ನಾನು ಇನ್ನು ಸೀದಾ ಬಸ್ ಸ್ಟ್ಯಾಂಡ್ ಹತ್ರ ಹೋಗಬೇಕು ಗೈಸ್. ದೇವ್ರ ದರ್ಶನ ಮಾಡ್ಕೊಂಡು ಸೀದಾ ನಡ್ಕೊಂಡು ಬಂದರೆ ಇಲ್ಲಿ ಮೈಸಾಸುರ ಸ್ಟ್ಯಾಚು ಸಿಗುತ್ತೆ. ಆ ಸ್ಟ್ಯಾಚ್ಯೂಯಿಂದ ಸ್ವಲ್ಪ ಡೌನ್ ಹೋಗಬೇಕು ಗೈಸ್. 300 ರುಪೀಸ್ವರೆಗೂ ಅಲ್ಲೇ ಉಚಿತದವ್ರಿಗೂ ಅಲ್ಲೇ ಸಿಟಿ ಬಸ್ ಬರೋದು ಅಲ್ಲೇ. ಮತ್ತು 2000 ರೂಪಾಯಿ ಬಸ್ ಬಂದು ನಿಂತ್ಕೊಳ್ಳೋದು ಅಲ್ಲೇ ಸ್ಟ್ಯಾಚ್ಯೂ ಹತ್ರನೇ ಬಂದು ನಿಂತ್ಕೊಳ್ಳುತ್ತೆ. ಸ್ಟ್ಯಾಚ್ಯೂಯಿಂದನೇ ಕರ್ಕೋಗುತ್ತೆ ಅವ್ರನ್ನ, ಸ್ಟ್ಯಾಚ್ಯೂ ಹತ್ರನೇ ಪಿಕಪ್ ಡ್ರಾಪ್ ಎಲ್ಲ ಅಲ್ಲಿಯೇ ಅವ್ರಿಗೆ ಉಚಿತ. ಮತ್ತು 300 ಸಿಟಿ ಬಸ್ ಸ್ಟ್ಯಾಂಡ್ಗೆ ಈ ಕಡೆ ಸಪ್ರೇಟಾಗಿ ಮಾಡೋರೆ. ಮತ್ತು ಸಿಟಿ ಬಸ್ ಹತ್ತವರು ಕೇಳ್ಕೊಂಡೈತಿ, ಯಾಕಂದರೆ 2 ಬಸ್ಸು ಸೇಮೇ ಐತೆ, ಕನ್ಫ್ಯೂಸ್ ಆಯ್ತದೆ. ಅದಕ್ಕೆ ಕೇಳ್ಕೊಂಡತ್ತಿ ಇದೇ ರೋಡಲ್ಲಿ ಹಿಂಗೆ ನಡ್ಕೊಂಡು ಹೋಗಬೇಕು, ಅಲ್ಲೇ ಸಪ್ರೇಟ್ ಬಸ್ ಸ್ಟ್ಯಾಂಡ್ ಮಾಡೋರೆ. ಜನ ಜಾಸ್ತಿ ಇದ್ದಾಗ ಈ ಬ್ಯಾರಿಗೇಟೆಲ್ಲ ಯೂಸ್ ಮಾಡ್ತಾರೆ, ಈಗ ಜನ ಕಮ್ಮಿ ಆಗೋರಲ್ಲ, ಸೊ ಆರಾಮಾಗಿ ಹೋಗ್ತವ್ರೆ. ಜನ ಜಾಸ್ತಿ ಇದ್ದಾಗ ತಳ್ಳಾಟ ನೂಕಟ ಜಾಸ್ತಿ ಇರುತ್ತೆ. ಇವಾಗ ನಾನು ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದೀನಿ ಗೈಸ್. ನಾನು ಬಸ್ ಹತ್ತವ ಅಂದ್ಬಿಟ್ಟು ಕ್ಯೂವಲ್ಲಿ ಹೋಗ್ತಾ ಇದ್ದೀನಿ ಗೈಸ್. ಆ ಗ್ರೀನ್ ಕಲರ್ ಬಸ್ ಕಾಣ್ತಲ್ಲ, ಅದು ಮೈಸೂರು ಸಿಟಿ ಬಸ್ ಸ್ಟ್ಯಾಂಡಿಂದ ಬಂದಿರೋ ಬಸ್ಸು. ಅದಕ್ಕೆ ಮಾತ್ರ ಹೆವಿ ಜನ ಅವರೇ ಗುರು. ಇಲ್ಲಿ ಪಾರ್ಕಿಂಗ್ ಹತ್ರ ಹೋಗೋಕೆ ಅಷ್ಟೇನು ಜನ ಇಲ್ಲ. ನಾನು ಇದೇ ಬಸ್ಸಲ್ಲಿ ಹೋಗವ ಅಂದ್ಬಿಟ್ಟು ಬೇಗ ಹೋಗ್ತಾ ಇದ್ದೀನಿ. ಯಾಕಂದರೆ ಲಿಮಿಟೆಡ್, ಸ್ವಲ್ಪ ರಶ್ ಆಗ್ಬಿಟ್ರು ಮೂವ್ ಆಗೋಯ್ತಾರೆ. ಫುಲ್ಲು ತುಂಬ ಗಂಟೆ ಏನಿರಲ್ಲ, ಯಾಕಂದರೆ ಬಸ್ಸು ಬರ್ತಾನೆ ಇರುತ್ತೆ. ಅದಕ್ಕೇ ನಾನು ಕೊನೆಯದಾಗಿ ಬಸ್ ಹತ್ತಿ ಸೀಟ್ನ ಹಿಡ್ದೆ ಗೈಸ್. ಯಾಕಂದರೆ ಅವಾಗಲಿಂದ ಲೈನಲ್ಲಿ ನಿಂತಿದ್ನಲ್ಲ, ಸ್ವಲ್ಪ ಕಾಲು ನೋಯ್ತಾಯಿತ್ತು. ಅದಕ್ಕೇ ಬಸ್ ಹತ್ಬೇಕಾದ್ರೆ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಅರ್ಜೆಂಟಲ್ಲಿ ಫೋನ್ಗಿನ್ ತಳ್ಳಿ ಡಿಸ್ಪ್ಲೇ ಹೊಡೆದೋಗ್ಬಿಡುತ್ತೆ ಅಂದ್ಬಿಟ್ಟು ಈಗ ಹತ್ತಿ ಕೂತಿದ್ದೀನಿ ಗೈಸ್. ಜನ ಫುಲ್ ಆಗ್ತಾ ಇದ್ದಂಗೆ ಬಸ್ ಮೂವ್ ಮಾಡ್ತಾರೆ ಗೈಸ್. ಫುಲ್ ಸ್ಟ್ಯಾಂಡಿಂಗ್ ಎಲ್ಲ ಏನಿರಲ್ಲ, ಫುಲ್ ಸೀಟ್ ಫುಲ್ ಆದರೆ ಸಾಕು, ಮೂವ್ ಆಗ್ತಾ ಇರುತ್ತೆ ಗೈಸ್ ಬಸ್ಸು. ಇವಾಗ ಫೈನಲಿ ಬಸ್ ಮೂವ್ ಆಗ್ತೈತೆ ಗೈಸ್. ನಾನು ನಿಮಗೆ ಇನ್ನು ಸೀದಾ ಎಲಿಪ್ಯಾಡ್ ಹತ್ರ ಸಿಗ್ತೀನಿ ಗೈಸ್. ಫೈನಲಿ ಎಲ್ಲ ಮುಗಿಸ್ಕೊಂಡು ಈಚೆ ಕಡೆ ಬಂದೆ. 4 ಗಂಟೆಗೆ ಬಂದೆ ಇಲ್ಲಿಗೆ. 4 ಗಂಟೆಗೆ ಬಂದವನು 8 ಗಂಟೆಗೆ ದೇವಸ್ಥಾನದೊಳಗೆ ಹೋಗಿ ದರ್ಶನ ಮಾಡ್ಕೊಂಡು ಎಲ್ಲಿಂದ ಬಸ್ ಹತ್ತಿದೆ ಅಲ್ಲಿಗೆ ಬಂದೆ ಗೈಸ್. ಪಾರ್ಕಿಂಗ್ ಬಂತು. ಈಗ ಸೀದಾ ಗಾಡಿ ಎತ್ಕೊಂಡು ಹೋಗೋದೇನೆ. ಜನ ಜಾಸ್ತಿ ಆಗ್ತಾರೆ ಅಂದ್ಬಿಟ್ಟು ಹೋಗಿ ಅಂತವ್ರೆ, ಹೋಗಿ ಅಂತವ್ರೆ. ನಾನು ಹೋಗ್ತಾ ಇದ್ದೀನಿ. ಇವಾಗ ಇಷ್ಟೊಂದು ಜನ ಅವರೇ, ಪರವಾಗಿಲ್ಲ. ನಾನು ಬಂದಾಗ ಇಷ್ಟೊಂದು ಜನನೇ ಇರಲಿಲ್ಲ, ಇವಾಗಲೇ ಇಷ್ಟೊಂದು ಜನ ಆಗ್ಬಿಟ್ಟವ್ರೆ. ಆರಾಮಾಗಿ ಹೋಗಿ ಆರಾಮಾಗಿ ಬಂದೆ. ನಾನು ಬರೋ ಟೈಮಲ್ಲಿ ಇಷ್ಟು ಜನನೂ ಇರಲಿಲ್ಲ, ಇಷ್ಟು ಲೈನ್ ಇರಲಿಲ್ಲ ನಾನು ಬಂದಾಗ. ನೋಡಿ, ಈಗಲೇ ನಾನು ಬಂದಾಗಲೇ ಇಷ್ಟು ಲೈನೇ ಇರಲಿಲ್ಲ, ಇವಾಗಲೇ ಒಂದು 4 ಲೈನ್ ಆಗ್ಬಿಟ್ಟೈತೆ. ಈಗ ನಾವು ನಮ್ಮ ಗಾಡಿ ಎತ್ಕೊಂಡು ಮನೆ ಕಡೆಗೆ ಹೋಗ್ತಾ ಇರೋದು. 8 ಗಂಟೆ ಆದರೂ ಜನ ಬರ್ತಾವ್ರೆ ನೋಡಿ. ಇನ್ನೂ ಇಷ್ಟೊಂದು ಗಾಡಿ ಐತೆ ಅಂದರೆ ಇನ್ನೂ ಮೇಲ್ಗಡೆ ಎಷ್ಟು ಜನ ಅವರೇ, ಇನ್ನೂ ಎಷ್ಟು ವೆಹಿಕಲ್ ಐತೆ. ಇದು ಲಲಿತ್ ಮಾಲ್ ಮುಂದೆ ಇರೋ ಎಲಿಪ್ಯಾಡು ಅಂತಾರೆ. ಎಲಿಪ್ಯಾಡ್ ಅಂದು ಅಭ್ಯಾಸ. ಮತ್ತು ಪಾರ್ಕಿಂಗು ಆಪೋಸಿಟ್ ಇರೋ ಗ್ರೌಂಡು. ಗಾಡಿ ಪಾರ್ಕಿಂಗು, ಇಲ್ಲಿ ಬಂದರೆ ಗಾಡಿ ಪಾರ್ಕಿಂಗು. ನಾನು ಎಲಿಪ್ಯಾಡ್ ಅಂತಲೇ ಹೇಳಿದ್ದೀನಿ. ಎಲ್ಲ ಮುಗೀತು ಗೈಸ್. ಮುಗಿಸ್ಕೊಂಡು ಶಿಸ್ತಾಗಿ ಹೋಗ್ತಾ ಇದ್ದೀನಿ ನಮ್ಮ ಗಾಡಿ ಕಡೆಗೆ. ಗಾಡಿನ ಎತ್ಕೊಂಡು ಬರೋದೇ ಈಗ. ಅಲ್ಲೇ ಇರೋದು ಲಲಿತ್ ಮಾಲ್ ಎದುರುಗಡೆ ಖಾಲಿ ಗ್ರೌಂಡ್ ಐತೆ, ಅದೇನೇ ಪಾರ್ಕಿಂಗು. ನಾನು ವಿಡಿಯೋದಲ್ಲೆಲ್ಲ ಎಲಿಪ್ಯಾಡ್ ಅಂತಲೇ ಹೇಳಿದ್ದೀನಿ. ಇಟ್ಸ್ ಓಕೆ, ಇರಲಿ ಬಿಡಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮ ಗಾಡಿ ಎಲ್ಲಪ್ಪ ನಿಲ್ಲಿಸಿದ್ದೀನಿ. ಗಾಡಿ ವೇರ್ ಇಸ್ ಮೈ ಗಾಡಿ ಇಲ್ಲೇ ನಿಲ್ಲಿಸಿದ್ದೀನಿ. ಅಲ್ಲಿ ಇನ್ನು ಸೆನೆಸ್ ಎಲ್ಲಿ ನನ್ನ ಗಾಡಿ ಇಲ್ಲೇ ನಿಲ್ಲಿಸಿದ್ನೋ ಅಂತಲೇ ನನಗೆ ಕನ್ಫ್ಯೂಸ್ ಆಗೈತೆ. ಇದೇ ಲೈನ್ ನಿಲ್ಲಿಸಿದ್ದೆ, ಈ ಲೈನ್ ನಿಲ್ಲಿಸಿದ್ನೋ ಹಿಂದೆ ಲೈನ್ ನಿಲ್ಲಿಸಿದ್ನೋ ಒಂದು ಗೊತ್ತಾಯ್ತಾ ಇಲ್ವಲ್ಲ ಗುರು. ಇಲ್ಲ ಅಲ್ಲೇ ಐತೆ ಗೈಸ್, ಗಾಡಿ ಇಲ್ಲೇ ಐತೆ. ನಾನೇ ಮುಂದೆ ಹೋಗ್ಬಿಟ್ಟಿದ್ದೀನಿ ಗೈಸ್. ಮಳೆ ಬಂದೈತೆ. ನೀನು ಗೈಸ್ ಎಲ್ಲ ಮುಗೀತು. ಇವಾಗ ಶಿಸ್ತಾಗಿ ಗಾಡಿನ ಎತ್ಕೊಂಡು ನಾನು ಮನೆ ಕಡೆಗೆ ಹೋಗ್ತಾ ಇರೋದೆ. 2000 ಟಿಕೆಟ್ಗೂ ಬಂದವ್ರೆ ಗುರು. ಒಂದಿಬ್ಬರು ಇವಾಗ ಟಿಕೆಟ್ ತಗೊತವ್ರೆ. ಇವ್ರಿಗೆಲ್ಲ ಡೈರೆಕ್ಟ್ ಬೇಗ ಹೊಟ್ಟೈತಾರೆ ಬಿಡಿ. ಇನ್ನೂ ಫ್ರೀ ದರ್ಶನದವರು ಬರ್ತಾನೆ ಅವರೇ. ಇನ್ನೂ 4-5 ಲೈನ್ ಐತೆ. ಇನ್ನೂ ಎಷ್ಟು ಗಂಟೆ ದರ್ಶನ ಐತೆ ಅಂತ ಗೊತ್ತಿಲ್ಲ. ಹೋಗ್ತಾವ್ರೆ. ಹೋದವ್ರಿಗೆಲ್ಲ ದರ್ಶನ ಆಗಲಿ. ಆರಾಮಾಗಿ ಬರಲಿ ಗೈಸ್. ನಾನು ಇವಾಗ ನನ್ನ ಗಾಡಿನ ಎತ್ಕೊಂಡು ಸೀದಾ ಮನೆ ಕಡೆಗೆ ಹೋಗ್ತಾ ಇರೋದೆ. ಗಾಡೀಲಿ ಹೋಗ್ತಾ ವೀಡಿಯೋ ಮಾಡೋಕ್ಕಾಗಲ್ಲ, ಅದಕ್ಕೆ ಗಾಯ್ಸ್ ನಾನು ನಿಮಗೆ ಇನ್ನು ಮನೆ ಹತ್ರ ಸಿಗ್ತೀನಿ
ಗಾಯ್ಸ್ ಇವಾಗ ಮತ್ತೆ ಮನೆ ಹತ್ರ ಸಿಗ್ತೀನಿ ಗೈಸ್. ಫೈನಲಿ ಮನೆ ಹತ್ರ ಬಂದೆ, ಟೈಮ್ 9:30 ಆಗೈತೆ ಗೈಸ್. ಮತ್ತು ನಿಮ್ಗೊಂದು ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಚಾಮುಂಡಿ ಬೆಟ್ಟಕ್ಕೆ ಹೋಗೋರು, ಅದು ಇವಾಗ ಆಶ್ರಯ ಟೈಮಲ್ಲಿ ಹೋಗೋರು, ಮನೇಲಿ ವಯಸ್ಸಾದವರು, ಪೇಷಂಟು, ಮಕ್ಳುಗಳನ್ನ ಯಾರನ್ನೂ ಕರ್ಕೊಂಡು ಹೋಗ್ಬೇಡಿ ಗೈಸ್. ಯಾಕಂದರೆ ಆ ಲೈನಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ತಳ್ಳಾಟ ನೂಕಾಟ ಹೆವಿ ಇರ್ತದೆ. ಸೊ ಆರೋಗ್ಯ ಚೆನ್ನಾಗಿದ್ದವ್ರು ಹೋಗಿ ಆರಾಮಾಗಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬನ್ನಿ. ಇಲ್ಲಾಂದರೆ ಫ್ರೀ ಇರುತ್ತಲ್ಲ ಅವಾಗ ಕರ್ಕೊಂಡು ಹೋಗಿ. ಇವಾಗಂತೂ ಕರ್ಕೊಂಡು ಹೋಗ್ಬಿಟ್ರೆ ಹೆವಿ ತಳ್ಳಾಟ, ಕಾಲೆಲ್ಲ ತುಂಡಾಕ್ಬಿಡ್ತಾರೆ. ತಳ್ಳಾಟ ನೂಕಾಟ, ಎಷ್ಟೊಂದು ಚಿಕ್ಕ ಮಕ್ಳನ್ನ ಕರ್ಕೊಬಂದವರೆಲ್ಲ ಹಂಗೆ ರಿಟರ್ನ್ ಮನೆಗೂ ಹೊಟ್ಟೋಗ್ಬಿಟ್ರು. ಅದಕ್ಕೇ ಹೇಳ್ತಾ ಇರೋದು, ಸೊ ಯೋಚನೆ ಮಾಡಿ ಬರಬೇಕಾದ್ರೆ ನಿಂತ್ಕೊಬೇಕಾಗುತ್ತೆ. 3 ಅವರ್ ಆದರೂ ಆಯಿತು, 4 ಅವರ್ ಆದರೂ ಆಯಿತು, ಎಷ್ಟು ಅವರ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಗೈಸ್. ಅದಕ್ಕೆ ಹೇಳಿದ್ದು, ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಬನ್ನಿ ಗೈಸ್. ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಗೈಸ್. ಮತ್ತು ವೀಡಿಯೋದಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದರೆ ಕಮೆಂಟ್ ಮಾಡಿ ಹೇಳಿ, ನೆಕ್ಸ್ಟ್ ವೀಡಿಯೋದಲ್ಲಿ ಸರಿ ಮಾಡ್ಕೊತೀನಿ. ಮತ್ತು ನಾನು ದೇವಸ್ಥಾನದ ಬಗ್ಗೆ ಏನಾದರೂ ತಪ್ಪಾಗಿ ಹೇಳಿದರೆ ಸಾರಿ ಗೈಸ್. ಮತ್ತು ವೀಡಿಯೋನ ಎಂಡ್ ಮಾಡೋಕ್ಕಿಂತ ಮುಂಚೆ ಒಂದು ಮಾತು, ನಾವು ಎಷ್ಟು ದಿವಸ ಬದುಕಿರ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಅದಕ್ಕೇ ಇರೋಷ್ಟು ದಿವಸ ಎಲ್ಲರ ಜೊತೆ ನಗ್ನಗ್ತಾ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡಿರಿ ಗೈಸ್. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು ಎಲ್ಲ ಕಡೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಗಾಯ್ಸ್. ಹಂಗಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸೋದ ಗಾಯ್ಸ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದ ಗಾಯ್ಸ್. ಬಾಯ್.